ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪನೆ ಕಂಬಾಳು. ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸಿದ್ದೀನಿ. ನಾನು ಸಹ ಚೆನ್ನಾಗಿದ್ದೀನಿ. ನೋಡಿ, ನಾಳೆ ಹಬ್ಬ. ನಾವೇನೋ ಅಂದ್ಕೊಂಡ್ರೆ ಅದೇನೋ ಒಂದಾಗತ್ತೆ. ಹಬ್ಬಕ್ಕೆಲ್ಲ ತಯಾರಿ ಮಾಡ್ಕೋಬೇಕಿತ್ತು. ಬಟ್ ನನ್ನ ಮಗನಿಗೆ ಹುಷಾರಿಲ್ಲದೆ ದಿವಸ ನಾಳೆ ತೋರ್ಸಕ್ಕೆ ಹೋದ್ರೆ ಮತ್ತೆ ಹಬ್ಬದಲ್ಲಿ ಎಲ್ಲ ಕಸಿ ವಿಸಿ ಆಗುತ್ತೆ ಅಂತೇಳಿ ತೋರ್ಸ್ಕೊಂಬೋಣ ಇವತ್ತೇ ಅಂತೇಳಿ ಮೊದಲು ಹಂಗೆ ಸ್ವಲ್ಪ ಸಾಮಾನು ತರಂತಾರ ಅಂತೇಳಿ. ನನ್ನ 3 ಜನ ಮಕ್ಕಳಿಗೆ ಕೆಲವ್ರು ಕೈಗುಣ ಡಾಕ್ಟರ್ ಅಂತ ಹೇಳ್ತಾರಲ್ಲ, ನಮ್ಗೆ ಇಲ್ಲೆಲ್ಲೂ ಸೆಟ್ ಆಗಲ್ಲ. ಕೆಲವರು ಫ್ಯಾಮಿಲಿಗೆ ಕೆಲವು ಡಾಕ್ಟರ್ಗಳು ಇರ್ತಾರೆ. ಅದು ನನ್ನ ಮಕ್ಕಳಿಗೆ ಇಲ್ಲಿ ತುಮಕೂರಲ್ಲಿ ಹನುಮಂತಪುರ ಕೊಲ್ಲಾಪುರದ ಒಂದು ದೇವಸ್ಥಾನ ಆಪೋಸಿಟ್ಟು ಡಾಕ್ಟರ್ ರಾಮಪ್ಪ ಅಂತ ಹೇಳಿ ಸಪ್ತಗಿರಿ ಕ್ಲಿನಿಕ್ ಅಂತ ಇದೆ. ಸೊ ಓಪನ್ ಇರುತ್ತೋ ಇಲ್ವೋ ಅನ್ನೋ ಲೆಕ್ಕಾಚಾರದಲ್ಲಿ ಹೋಗಿ. ಬಟ್ ಓಪನ್ ಇರಲಿಲ್ಲ ಕ್ಲಿನಿಕ್. ಬಟ್ ಅವರು ಕ್ಲಿನಿಕ್ ಓಪನ್ ಇಲ್ಲ ಅಂದರೂ ಮನೆ ಹತ್ರನೇ ಟ್ರೀಟ್ಮೆಂಟ್ ಕೊಡ್ತಾರೆ ಮಕ್ಳಿಗೋಸ್ಕರ. ದೂರದಿಂದ ಬಂದಿರ್ತಾರೆ ಮತ್ತು ಸಣ್ಣ ಸಣ್ಣ ಮಕ್ಕಳಿಗೆ ಅಂತ ಹೇಳಿ ಮನೇಲಿ ಸಹ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಹೋದ್ವಿ, ಡಾಕ್ಟ್ರು ಸಿಕ್ಕರು, ಟ್ರೀಟ್ಮೆಂಟು ಸಹ ಕೊಟ್ಟರು. ನೋಡಿ, ಇದು ಅವ್ರ ಮನೇಲೇ ಟ್ರೀಟ್ಮೆಂಟ್ ಕೊಡ್ತಾರೆ. ನನ್ನ ಮಗ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಗೆಲುವಾದ, ಖುಷಿ ಆಯಿತು. ಮೆಡಿಸಿನ್ ಮನೇಲಿ ಇಟ್ಟಿದ್ರು, ಕೊಟ್ಟರು. ನಾವು ಅಲ್ಲಿಂದ ಹೊರಟಿದ್ದು ಹೊರಪೇಟೆ, ತುಮಕೂರು ಹೊರಪೇಟೆ ಸರ್ಕಲಲ್ಲಿರೋ ಒಂದು ಸಣ್ಣ ಮಾರ್ಕೆಟ್ ಇದೆ. ತುಮಕೂರು ದೊಡ್ಡ ಮಾರ್ಕೆಟಲ್ಲಿ ನಿಂತಿದ್ರು, ಇಲ್ಲೆಲ್ಲ ಸಿಗುತ್ತೆ ಅದೇ ಥರ. ಹೂವಿನ ಇದು ದಿಂಡು ಮತ್ತು ಕಟ್ಟಿರೋ ಹೂವು, ತರಕಾರಿ ಎಲ್ಲ ಸಿಗುತ್ತೆ. ಸೊ ಇದರಲ್ಲಿ ಡಿಸೈನ್ಸು ಅದು ಇದು ಒಳ್ಳೊಳ್ಳೆ ರೇಟಿಗಳು ಸಿಗುತ್ತೆ. ನಮಗೆ ಬೇಕಾಗಿರೋ ಹೂವು ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಸಿಕ್ತು. ಆ್ಯಕ್ಚುಲಿ ಹೆಜ್ಜೆ ಹತ್ರ 250 ರೂಪಾಯಿ ಹೇಳಿದ್ರು. ಬಟ್ 200 ರೂಪಾಯಿ ಮಾಡಿಸ್ಕೊಂಡು ತೊಗೊಂಡು, ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಬೇರೆ ಹೂಗಳೆಲ್ಲ ಬೇಕಿತ್ತು. ಹೇಗಿದ್ರು ಬಂದಿದ್ದೀವಿ ಅಂತೇಳಿ ಒಂದೇ ಸರಿ ತೊಗೊಂಡೋಗೋಣ, ಪದೇ ಬರುತ್ತೆ ಅಂತೇಳಿ ಮತ್ತು ಅಲ್ಲೂ ತೊಗೊಂಡು ನಾವು ಮತ್ತೆ ಹೊರಟಿದ್ದು BH ರಸ್ತೆಯಲ್ಲಿರೋ ಗಜಾನನ ಹೋಟೆಲ್ ಅಂತ ಹೇಳಿ. ಈ ಹೋಟೆಲ್ಲು ಮೊನ್ನೆ ರೀಸೆಂಟಾಗಿ ಓಪನ್ ಮಾಡಿದ್ದಾರೆ. ಇದರಲ್ಲಿ ಪರವಾಗಿಲ್ಲ. ಒಂದು ಮಸಾಲೆ ದೋಸೆ ತೊಗೊಂಡ್ವಿ, ಒಂದು ಪುಡಿ ಮಸಾಲೆ ದೋಸೆ ತೊಗೊಂಡ್ವಿ, ಮತ್ತು ಒಂದು ಉದ್ದಿನ ತೊಗೊಂಡ್ವಿ, ಮತ್ತು ಕಾಫಿ ಅದು ಚೆನ್ನಾಗಿತ್ತು. ತಿಂಡಿ ಎಲ್ಲ ಚೆನ್ನಾಗಿತ್ತು. ಬಟ್ ಚಿತ್ರಾನ್ನ ತೊಗೊಂಡ್ವಿ, ಅದೇನು ಅಷ್ಟು ಯಾಕೋ ಟೇಸ್ಟ್ ಅನಿಸ್ಲಿಲ್ಲ. ಬಟ್ ರೇಟು ಪರವಾಗಿಲ್ಲ. 40 ರೂಪಾಯಿ ದೋಸೆ ಕೊಡ್ತಾ ಇದ್ದಾರೆ. ಚೆನ್ನಾಗಿದೆ, ರುಚಿ ಪರವಾಗಿಲ್ಲ. ಚಿತ್ರಾನ್ನದ ಒಂದೇ ನಮಗೆ ಬೇಜಾರಾಗಿತ್ತು. ಸೊ ಅಲ್ಲಿಂದ ತಿಂಡಿ ತಿಂದ್ಕೊಂಡು ನಮ್ಮ ಮನೆಯವ್ರ ಬಾಲ್ಯ ಸ್ನೇಹಿತೆ ಲಕ್ಷ್ಮಿ ಅಂತ ಹೇಳಿದರು. ತುಂಬ ಆತ್ಮೀಯರಂತೆ, ಸಣ್ಣ ವಯಸ್ಸಿಂದ ಇವರು. ಅವ್ರು ಓದ್ತಿದ್ದಂಗೆ ಭಾಳ ಖುಷಿ ಬಿಟ್ರು. ನಮ್ಮ ಮನೆಯವ್ರು ಹೋಗ್ತಿದ್ದಂಗೆ ಹೂವು ಕಟ್ ಮಾಡಿಬಿಟ್ಟು ಸುಮಾರು 2 ಮೊಳ ಹೂವು ನಮ್ಮ ಮನೆಯವ್ರ ತಲೆಗೆ ಮುಡಿಸ್ಬಿಟ್ರು. ಅಷ್ಟು ಖುಷಿ ಬಿಟ್ಟು. ಮತ್ತು ಮಕ್ಕಳಿಗೆಲ್ಲ ತಿಂಡಿ ಎಲ್ಲ ಕಟ್ಟಿಸ್ಬಿಟ್ಟು ಪಕ್ಕದಲ್ಲೇ ಬೇಕರಿಲಿ ಕೊಟ್ಬಿಟ್ರು. ಏನು ಹೇಳಿದ್ರು ಕೇಳಲಿಲ್ಲ ಅವರು. ಅಲ್ಲಿಂದ ಮುಗಿಸ್ಕೊಂಡು, ಏನೋ ಹೇಳ್ತಾರಲ್ಲ, ನಮಗೆ ಏನೇ ಮಾಡ್ರು ಎಡಗೈಗೆ ಅದೇನೋ ಹತ್ರ ಅಂತ ಹೇಳಿ, ಎಲ್ಲಿ ಏನೇ ತೊಗೊಂಡ್ರು ಹಾಸ್ಪಿಟಲ್ ಏನೋ ಮಾಡ್ತಿರ್ತೀವಿ, ತೊಗೋಬೇಕು ನಾವು. ಸೊ ಅಲ್ಲಿ ಒಂದು ಸಣ್ಣ ಪುಟ್ಟ ಹತ್ತಿ ಬತ್ತಿ ಎಲ್ಲ ತೊಗೊಂಡು ಮನೆ ಕಡೆ ಬಂದು ಸಂಜೆ ಆಗಿತ್ತು. ನೋಡಿ, ಮನೆ ವರಂಡ ಶುಚಿ ಕಾರ್ಯ ನಡೀತಾ ಇದೆ. ವಾರಕ್ಕೆ ಒಂದು ದಿವಸ ತೊಳೆದ್ರೂ ಸಂಭಾಳಿಸೋಕ್ಕಾಗ್ತಿಲ್ಲ. ಯಾಕೆಂದರೆ ನೋಡಿ, ಮಾತಾಡದೇ ಇರೋ 3 ಜನ ಅವರೇ, ಮಾತಾಡೋ 3 ಪಿಳ್ಳೆಗಳವೆ. ಅವ್ರ ಜೊತೆ ಇವ್ರು ಎಣಿಕೊಂಡು ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು, ನಾಳೆಗೆ ಹಬ್ಬ ಬೇರೆ. ಹಬ್ಬಕ್ಕೋಸ್ಕರ ಇನ್ನೂ ನೀಟಾಗಿ ಕ್ಲೀನ್ ಮಾಡಬೇಕು. ಈಗ ಎಷ್ಟು ಅಂತ ಕ್ಲೀನ್ ಮಾಡೋಕ್ಕಾಗತ್ತೆ? ಈ ಕಡೆಯಿಂದ ಕ್ಲೀನ್ ಮಾಡ್ತಿದ್ರೆ ಈ ಕಡೆಯಿಂದ ಗಲೀಜು ಮಾಡ್ಕೊಂಡು ಬರ್ತದೆ. ಏನು ಮಾಡೋಕ್ಕಲ್ಲ, ಮಕ್ಕಳಿರೋ ಮನೆ, ಮಾಡಲೇಬೇಕು ಶುಚಿ ಕಾರ್ಯ. ಹಬ್ಬ ಅಂದರೆ ಹೆಣ್ಮಕ್ಳಿರೋ ಮನೆ ಖುಷಿ. ಅವು ಮೆಹಂದಿ, ಉಗುರು ಬಣ್ಣ, ಅದು ಇದು ಕೇಳ್ತವೆ. ಅಷ್ಟು ಬ್ಯುಸಿ ಇದ್ರೂ ಸಹ ನೋಡಿ, ನನ್ನ ಚಿಕ್ಕ ಮಗಳಿಗೆ ಆಲ್ರೆಡಿ ಕಂಪ್ಲೀಟ್ ಮಾಡಿ ದೊಡ್ಡವಳಿಗೆ ಗಣೇಶನ ಡಿಸೈನು ಅದು ಇದು ಏನೇನೋ ಹಾಕಿ. ಒಳ್ಳೆ ಟ್ಯಾಲೆಂಟ್ ಇದೆ ನಮ್ಮ ಮನೆಯವ್ರಿಗೆ ಈ ಥರ ಕಲೆಗಳಲ್ಲಿ, ಚೆನ್ನಾಗಿ ಮಾಡ್ತಾರೆ. ಬಟ್ ಅವ್ರಿಗೆ ಅವರೇ ಹಾಕ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಸಮಯ ಸಿಕ್ಕಿಲ್ಲ, ಕೆಲಸಗಳು ಜಾಸ್ತಿ ಅಂಥೇಳಿ. ಸೊ ಊಟ ಮಾಡಿ ಮಲಿಕೊಂಡ್ವಿ. ಬೆಳಗ್ಗೆ ಎದ್ದರೆ ಅಷ್ಟೊತ್ತು ಕಾಲ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ನಾವು ಎದ್ದು ಸ್ನಾನ ಮಾಡಿ ಪೂಜೆ ಮಾಡೋದು ಅಷ್ಟೇ ನಮ್ಮದು ಬಾಕಿ ಇದ್ದಿದ್ದು. ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಶಿವಪೂಜೆ ಮಾಡಿ, ಮತ್ತು ಮನೇಲೆಲ್ಲ ಫೋಟೋಗಳು ಇದು ಎಲ್ಲ ಪೂಜೆ ಮಾಡಿಕೊಂಡು, ಅಲ್ಲಿಂದ ಮತ್ತು ನಾವು ಯೂಶ್ವಲಾಗಿ ಪ್ರತಿ ಹಬ್ಬದ ದಿವಸನೂ ಮುನಿಯಪ್ಪನ ದೇವಸ್ಥಾನಕ್ಕೆ ಸಾರಿಸಿ ಗುಡಿಸಿ ರಂಗೋಲಿ ಇಟ್ಟು ಅಲ್ಲೊಂದು ದೀಪ ಹಚ್ಚಿ, ಮನೇಲಿ ಏನು ಎಡೆ ಮಾಡಿರ್ತೀರೋ ಅದು ತೊಗೊಂಡೋಗಿ ಎಡೆ ಕೊಟ್ಟು ಪೂಜೆ ಮಾಡೋದು ಪದ್ಧತಿ ಅವತ್ತಿಂದ ರೂಢಿಸ್ಕೊಂಬಂದಿದ್ದಾರೆ ನಮ್ಮ ಹಿರಿಕರು. ಸೊ ಅದು ಮಾಡಬೇಕಿತ್ತು. ಅದನ್ನು ಮುಗಿಸ್ಕೊಂಡು ನಂತರ ನಮ್ಮನೇಲಿ ಇದು ಗೌರಿ ಹಬ್ಬ. ನೋಡಿ, ಬಾಗಿಣ ರೆಡಿ ಮಾಡಿ ಇಟ್ಟಿದ್ದಾರೆ. ಬಾಗಿಣ ತೊಗೊಂಡು ನಾನು, ನನ್ನ ಚಿಕ್ಕ ಮಗಳು, ನಮ್ಮ ಮನೆಯವರು, ದೊಡ್ಡ ಮಗಳು, ನನ್ನ ಮಗನ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಲ್ಲಿ, ಯಾಕೆಂದರೆ ತೀಟೆ ಮಾಡ್ತಾನೆ ಅಂಥೇಳಿ. ಇನ್ನೂ ಸಣ್ಣ ಅಲ್ವಾ, ಕರ್ಕೊಂಡು ಹೋಗಿಲ್ಲ. ನೋಡಿ, ಈ ಥರ ಗದ್ಗೆ ಎಲ್ಲ ಹಾಕಿ ಮಾಡ್ತೀವಿ. ಅಪ್ಪ, ಅಮ್ಮ ಏನು ಕಿಲ್ ಪೂಜೆ ಮಾಡ್ತಿದ್ದಾರೆ. ಇವತ್ತು ಗೌರಿ ಹಬ್ಬ ಅಲ್ವಾ, ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಾರೆ, ನಾವೇನು ಕಿಲ್ ಪೂಜೆ ಮಾಡಬೇಕು? ಪ್ರಶ್ನೆ ರೀ, ಉತ್ತರ ಹೇಳ್ತೀನಮ್ಮ. ಆಯಿತು, ಅಮ್ಮ ಇಲ್ಲೇ ಏನಕ್ಕೆ ಪೂಜೆ ಮಾಡ್ತಾಳೆ ಅಂತೇಳಿ.
ನಮ್ಮ ಅಮ್ಮ ಇದ್ದಾಗ ಬಾವಿ ಇತ್ತು, ನಮ್ಮದು ರೌಂಡ್ ಬಾವಿ, ದೊಡ್ಡ ಬಾವಿ, ಮೆಟ್ಲುಗಳಿದ್ದವು. ನಾವೆಲ್ಲ ಹುಡುಗರು ಅವಾಗ ಪೂಜೆ ಮಾಡ್ತಾರೆ ಅಂತಂದ್ರೆ ಏನೋ ಖುಷಿ. ಯಾಕೆಂದರೆ ಎಲ್ಲ ಹಣ್ಣುಗಳು ಪೀಸಿ ಇಡೋರು ಅವಾಗ. ಎಲ್ಲ 1 ಹಣ್ಣು 2 ಹಣ್ಣು 4 ಹಣ್ಣು ಇಷ್ಟೇ ತತ್ತಿದ್ದು. ಬಟ್ ಅವಾಗ ಹಣ್ಣುಗಳು ಸಿಗ್ತಾ ಇರಲಿಲ್ಲ. ಸಿಕ್ಕಿದ್ರೂ ತರುವಷ್ಟು ಚೈತನ್ಯಗಳಿರಲಿಲ್ಲ. ಹಂಗಾಗಿ ಪೂಜೆ ಆದ ತಕ್ಷಣ ಹಣ್ಣುಗಳು ಕೊಡ್ತಾರೆ, ನಮಗೆ ಚಿಗ್ಲಿ ತಂಬಿಟ್ಟು ಕೊಡ್ತಾರೆ ಅಂತೇಳಿ ಏನೋ ಖುಷಿ. ಆ ಥರ ಕಾಲ ಅದು. ಬಟ್ ಈಗ ಬಾವಿಗಳಿಲ್ಲ, ಕಲ್ಯಾಣಿಗಳಿಲ್ಲ. ಏನು ನೀರಿನ ಮೂಲ, ಏನು ಬೋರ್ ಇದೆ, ನೆಲ್ಲಿಗಳಿರ್ತೋ ಅದರಲ್ಲೇ ಮಾಡಬೇಕಾಗತ್ತೆ. ಯಾಕೆಂದರೆ ಕಾಲಕ್ಕೆ ತಕ್ಕಂಗೆ ಎಲ್ಲ ಹೊಂದ್ಕೊಂಡು ಹೋಗ್ಬೇಕು, ಬದಲಾಗ್ಬೇಕು ನಾವು. ನೋಡಿ, ನನ್ನ ಮಕ್ಕಳಿಗೆ ಈಗ ಅದೇ ಖುಷಿ. ಈಗ ಒಂದು ನೋಡಿ, ಕಂಕಣ ಕಟ್ಟಿದ್ರೆ ಅದೇ ಖುಷಿ. ಕಂಕಣ ಅಂದರೆ ಏನಂತ ಅವ್ರಿಗೆ ಗೊತ್ತಿಲ್ಲ. ಬಟ್ ಅಮ್ಮ ಅಪ್ಪ ಕಟ್ಕೋತಾರೆ, ಎಲ್ಲರೂ ಕಟ್ಕೋತಾರೆ, ನಮಗೂ ಕಟ್ಟಿ ಅಂತೇಳಿ. ನೋಡಿ ಹೆಂಗೆ ನೋಡ್ತಾರೆ ನನ್ನ ಚಿಕ್ಕ ಮಗಳು. ಏನೋ ಒಂದು ಖುಷಿ. ಹಬ್ಬ ಮಾಡೋದೇ ಖುಷಿ. ಹೆಣ್ಮಕ್ಳು ರೆಡಿ ಆಗೋದು ಖುಷಿ. ಆ ಹೆಣ್ಮಕ್ಳು ಅವ್ರ ಸಂತೋಷನೇ ನೋಡೋಕೆ 2 ಕಣ್ಣು ಸಾಲಲ್ಲ. ಮತ್ತು ಯೂಶ್ವಲಾಗಿ ಬಾಗಿಣ, ಗೌರಮ್ಮಂಗೆ ಬಾಗಿಣ ರೆಡಿ ಮಾಡೋದು, ಅದು ಕಟ್ಟೋದೆಲ್ಲ ಸಹ ಮರದಲ್ಲೇ ಮಾಡಬೇಕು. ಯಾಕೆಂದರೆ ಹಿಂದಿನ ಸಂಪ್ರದಾಯದಲ್ಲಿ ನಡ್ಸ್ಕೊಂಬಂದಿರೋದೇ ಮರದಲ್ಲಿ. ಬಟ್ ಈ ಮರ ಈಗ ಬಳಸೋಕ್ಕೆ ಆಗೋಲ್ಲ. ಯಾಕೆಂದರೆ ನಾನು ಮದುವೆ ಆಗಿರೋದು ಸ್ಯಾಮ್ಸಂಗ್ J1 ಆ ಬ್ರ್ಯಾಂಡು ರಿಲೀಸ್ ಆಯ್ತಲ್ಲ, ಆ ಮಾಡಲಿರೋ ಹುಡುಗಿನ ನಾನು ಮದುವೆ ಆಗಿರೋದು. ಇವ್ರಿಗೆಲ್ಲ ಮರ ಏನು ಮಾಡಬೇಕಂತ ಗೊತ್ತಿಲ್ಲ. ಮರ ತೊಗೊಂಬಂದ್ರೂ 1 ವರ್ಷ ತೊಗೊಂಡು ಕೊಡ್ತೀವಿ ಅಂದ್ಕೊಳ್ಳಿ. ತೊಗೊಂಬಂದ್ರು ಅದು ಹೆಂಗೆ ಬಳಸಬೇಕು, ಅದಕ್ಕೆ ಹುಣಸೆ ಸರಿಟ್ಟು ಅಂತ ಬರ್ತದೆ, ಅದನ್ನೆಲ್ಲ ಕಲಸಿ ಆಮೇಲೆ ಒಣಗಿಸಿ ಅದಕ್ಕೆ ಸಗಣಿ ಗಂಟ್ಲ ಎಲ್ಲ ಮಿಕ್ಸ್ ಮಾಡಿ ಅದನ್ನು ಒರೆದ್ಬಿಟ್ಟು ಬಳಿದು ಅದನ್ನು ಒಣಗಿಸಿ ಅದನ್ನು ತಿರ್ಗಿ ಮತ್ತೆ ಬಳಸಬೇಕು. ಮತ್ತು ಆ ಮರಗಳನ್ನೇನು ಮಾಡಿವೋ ನಾವು ಕಣದಲ್ಲಿ 10 ಮರ 20 ಮರ ಇದ್ದರೂ ವರ್ಷಕ್ಕೆ ಸಾಕಾಗ್ತಿಲ್ಲ. ಕಣದಲ್ಲಿ ಗೋರಿ ಮರಗಳು ಹೊರಟೋಗವು. ಅಕ್ಕಿ ಮಾಡೋಕ್ಕೆ ಬಳಸೋರು, ರಾಗಿ ಮಾಡೋಕ್ಕೆ ಬಳಸೋರು, ಕಾಳು ಮಾಡೋಕ್ಕೆ ಬಳಸೋರು. ಈಗ ಬಳಸೋಕ್ಕೆ ಅದೇನು ಬೇಕಾಗಿಲ್ಲ. ಯಾಕೆಂದರೆ ಸ್ಟೀಲು, ಪ್ಲಾಸ್ಟಿಕ್ಕು ಎಲ್ಲ ಬಂದ್ಬಿಟ್ಟವೆ. ಹಾಗಾಗಿ ಮರ ಕಣ್ಮರೆಯಾಗಿ ನಮ್ಮನೇಲಿ ಪರ್ಮನೆಂಟಾಗಿ ಒಂದು ತಟ್ಟೆ ಇಟ್ಕೊಂಡ್ಬಿಟ್ಟಿದ್ದಾರೆ, ಗೌರಿ ಬಾಗಿಣಕ್ಕೆ, ಗೌರಿ ಪೂಜೆಗೆ ಅಂತ. ಪ್ರತಿ ವರ್ಷ ತೆಗಿತಾರೆ, ಪೂಜೆ ಮಾಡ್ತಾರೆ, ಮತ್ತು ತೊಳೆದ್ಬಿಟ್ಟು ಎತ್ತಿಡ್ತಾರೆ, ಮತ್ತು ಮುಂದಿನ ವರ್ಷಕ್ಕೆ ತೆಗಿತಾರೆ, ಅದರಲ್ಲೇ ಮಾಡ್ತಾರೆ. ವಿಧಿ ಇಲ್ಲ. ಯಾಕೆಂದರೆ ನಮಗೆ ಬಳಸೋಕ್ಕೆ ಬರದೇ ಇರೋ ತೊಗೊಂಬಂದು ಏನೂ ಮಾಡೋಕ್ಕಾಗಲ್ಲ. ಹೆಂಗೋ ಹಂಗೆ ನಡ್ಕೊಂಡು ಹೋಗಲಿ, ದೇವ್ರ ಪೂಜೆ ಆಗಬೇಕಷ್ಟೆ. ನೋಡಿ, ನಮ್ಮ ಮಕ್ಕಳು ಅರಿಶಿನ ಕುಂಕುಮ ತೊಗೊತಾ ಇದ್ದಾರೆ. ನಮ್ಗೆ ಇಷ್ಟೇ ಸಾಕು, ಏನೂ ಬೇಡ, ಯಾವ ಸೌಭಾಗ್ಯನೂ ಬೇಡ. ಮಕ್ಕಳಿದಾವಲ್ಲ, ಇಷ್ಟೇ ಖುಷಿ. ಮಗಳೇ, ಪೂಜೆ ಎಲ್ಲ ಆಯ್ತಲ್ವಾ? ಕೈ ಮುಗಿದ್ರಲ್ವಾ? ಇವಾಗ ಹೇಳ್ತೀನಿ ಕತೆ. ಗೌರಿ ಏನಕ್ಕೆ ಬಂತು, ಏನಕ್ಕೆ ಪೂಜೆ ಮಾಡೋದು ಗೌರಿ ವರ್ಷಕ್ಕೊಂದ್ಸರಿ? ಮತ್ತು ಗೌರಿ ಗಣೇಶ ಏನಕ್ಕೆ ಒಟ್ಟಿಗೆ ಹಬ್ಬ ಬರುತ್ತೆ? ಫಸ್ಟು ಗೌರಿ ಹಬ್ಬ ಬರುತ್ತೆ, ಆಮೇಲೆ ಗಣೇಶ ಹಬ್ಬ ಬರುತ್ತಲ್ವಾ? ಸೊ ಗೌರಿ ಪೂಜೆ ನಾವು ಎಲ್ಲಿ ಬೇಕಾದ್ರೂ ಮಾಡ್ಬೋದು. ನೀರಿನ ಮೂಲ ಎಲ್ಲಿರುತ್ತೆ? ಈಗ ನಮಗೆ ಬೋರ್ ಇದೆ, ಬೋರಲ್ಲಿ ಮಾಡ್ತೀವಿ. ಕೆಲವರು ಟ್ಯಾಪು, ನೆಲ್ಲಿ ನೀರು ಬರುತ್ತಲ್ಲ, ಆ ನೆಲ್ಲಿನ ಕೆಳಗಡೆ ಈ ಥರ ಗೌರಮ್ಮನ್ನ ಆ ಥರ ಇದನ್ನು ಮಾಡಿಬಿಟ್ಟು ಗದ್ಗೆ ಅಂತ ಹಾಕ್ಬಿಟ್ಟು ಆ ಗದ್ಗೆನೆಲ್ಲ ಪೂಜೆ ಮಾಡ್ತಾರೆ. ಈಗ ನಮ್ಮೂರಲ್ಲಿ ಈಗ ಮಠಗಳಿಗೆ ಹೋಗಿ ಅಲ್ಲಿ ಗದ್ಗೆ ಮಾಡಿ ಅಲ್ಲೂ ಪೂಜೆ ಮಾಡ್ತಾರೆ. ಕೆಲವರು ಕಲ್ಯಾಣಿಲಿ ಮಾಡ್ತಾರೆ, ಕೆಲವರು ಬಾವಿಲಿ ಮಾಡ್ತಾರೆ. ಈಗ ಬಾವಿಗಳು ಇಲ್ಲದೇ ಇರೋ ಕಾರಣ ಅವ್ರವ್ರ ಮನೆಗಳ ಹತ್ರ ಮಾಡ್ಕೊತಾರೆ, ಅವ್ರ ಅನುಕೂಲ. ಆಯಿತಾ? ಅದಕ್ಕೋಸ್ಕರ ಅಮ್ಮ ಇಲ್ಲಿ ಮಾಡ್ತಾರೆ. ನಮಗೆ ಬೋರ್ ಇದೆ, ನಮಗೆ ಗಂಗಮ್ಮ ತಾಯಿ ನೀರು ಕೊಡ್ತಾಳೆ, ಬೋರು. ಸೊ ಗಂಗೆ ಮೂಲ ಎಲ್ಲಿರುತ್ತೆ ಅದಕ್ಕೆ ಇದನ್ನು ಕೊಡ್ತಾರೆ. ಇಲ್ಲಿ ಅಮ್ಮ ಮಾಡ್ತಿದ್ದಾಳೆ, ಸರಿನಾ? ಮತ್ತು ಗೌರಿ ಗೌರಿ ಪೂಜೆ ವರ್ಷಕ್ಕೊಂದ್ಸರಿ ಗೌರಿ ಹಬ್ಬ ಬರುತ್ತೆ ಅಂದರೆ, ಹೆಣ್ಣು ಮಕ್ಕಳು ಗಂಡನ ಮನೆಗೆ ಮದುವೆ ಮಾಡಿ ಕೊಟ್ಬಿಟ್ಟಿರ್ತಾರೆ. ಆಯಿತಾ? ಅವ್ರಿಗೆ ವರ್ಷಕ್ಕೊಂದ್ಸರಿ ಖುಷಿ. ಏನಕ್ಕೆ? ಈಗ ಹೊಲಗಳು ಎಲ್ಲ ಹಸಿರಾಗಿರೋ ಸಮಯ, ಬಂದು ತವ್ರ ಮನೆ ಖುಷಿ ಪಡೋಕ್ಕೆ ಸಮಯ. ಹೆಂಗಿದೆ ನನ್ನ ಹೊಲ, ಹೆಂಗಿದೆ, ನಾವು ಓಡಾಡಿದ್ದು ಆಟ ಆಡಿ ಬೆಳೆದಿದ್ದು ಮನೆ, ಅದೆಲ್ಲ ನೋಡೋಕ್ಕೆ ಬರೋಕ್ಕೆ ಒಂದು ಒಳ್ಳೆ ಸಮಯ ಅಂತೇಳಿ ಗೌರಿ ಹಬ್ಬ. ಆಯಿತಾ? ಮತ್ತು ತವ್ರ ಮನೆಯಿಂದ ಅರಿಶಿನ ಕುಂಕುಮ ಬಳೆ, ನೋಡಲ್ಲಿ ಗಂಗಮ್ಮಗೆ ಇಟ್ಟಿದಾರಲ್ಲ, ಗೌರಿಗೆ ಏನೇನು ಇಟ್ಟಿದ್ದಾರೆ? ಮೇಕಪ್ ಸೆಟ್ಟು. ಹೆಣ್ಮಕ್ಳಿಗೆ ಏನು ಇಷ್ಟ? ಮೇಕಪ್ಪು. ಮತ್ತು ಇದನ್ನು ಸ್ವರ್ಣ ಗೌರಿ ಅಂತಾರೆ. ಯಾಕೆಂದರೆ ಗೌರಿ ಸ್ವರ್ಣ ಅಂದ್ರೇನು? ಚಿನ್ನದ ಬಣ್ಣ ಇರ್ತಾಳೆ ಗೌರಿ ಅಂತೇಳಿ. ಹೆಣ್ಮಕ್ಳು ಮೇಕಪ್ ಮಾಡ್ಕೊಂಡಾಗ ಹೆಂಗಾಗ್ತಾರೆ ಹೇಳು? ಚಿನ್ನದ ಬಣ್ಣಕ್ಕೆ ಬರ್ತಾರೆ. ಸೊ ಅದಕ್ಕೆ ಇದು ಸ್ವರ್ಣ ಗೌರಿ ಅಂತ ಹೇಳೋದು. ಮತ್ತು ಆಕೆಗೆ ಮುತ್ತೈದೆ ಆಗಿರೋದ್ರಿಂದ ಚಿಗ್ಲಿ ತಂಬಿಟ್ಟು ಇದೆಲ್ಲ ಇಟ್ಟುಬಿಟ್ಟು ಬಾಗಿನ ಅಂತ ಕೊಡಬೇಕು. ಈಗ ಅಮ್ಮ ಅಲ್ಲಿ ಒಳಗಡೆ ಮರದಲ್ಲಿ ಇದನ್ನು ತಟ್ಟೆಲೆಲ್ಲ ಜೋಡಿಸ್ಕೊಂಬಂದು ಇಲ್ಲಿ ಓಪನ್ ಮಾಡಿದ್ರು. ಅದು ತವ್ರ ಮನೆ ಬಾಗಿನ ಬಂದು ಗೌರಿಗೆ ಅರ್ಪಿಸ್ದಂಗೆ. ಆಯಿತಾ? ಕೆಲವರೀಗ ಮನೆಯಿಂದ ಹೆಣ್ಮಕ್ಳು ಮದುವೆ ಮಾಡಿಬಿಟ್ಟಿರ್ತಾರೆ, ಅವರು ತವ್ರ ಮನೆಗೆ ಬರೋಕ್ಕಾಗಲ್ಲ. ಅವ್ರಿಗೆ ಅವ್ರ ಅಣ್ಣ ತಮ್ಮದಿರು ಯಾರು ಸಂಬಂಧಿಕರು ಇರ್ತಾರೋ ಅವ್ರ ಅಣ್ಣ ತಮ್ಮದಿರು ಅಥವಾ ಅವ್ರ ತಂದೆ ತಾಯಿ ಅವ್ರೇನು ಮಾಡ್ತಾರೆ, ಹೆಣ್ಮಕ್ಳಿಗೆ ಬಾಗಿನ ಅಂತೇಳಿ ಕೊಡ್ತಾರೆ. ಅದನ್ನು ಅವ್ರ ಮನೇಲಿ ಅವ್ರು ಮಾಡ್ಕೊಳ್ಳಿ. ಕೆಲವರು ಕರೆಸ್ಬಿಟ್ಟು ಮಾಡ್ತಾರೆ. ಆಯಿತಾ? ಇದಕ್ಕೆ ಗೌರಿ ಹಬ್ಬ. ಗೌರಿ ಏನಕ್ಕೆ ಬರ್ತಾಳೆ ಅಂದರೆ ವರ್ಷಕ್ಕೊಂದ್ಸರಿ ಇದಕ್ಕೆ ಭೂಮಿಗೆ
ಗೌರಿಗೆ ತವ್ರ ಮನೆ ಬಂದು ಭೂಮಿ, ಗಂಡನ ಮನೆ ಕೈಲಾಸ. ಶಿವ ಇದ್ದಾನಲ್ಲ ಅದು ಕೈಲಾಸ. ವರ್ಷಕ್ಕೊಂದ್ಸರಿ ಭೂಮಿಗೆ ಗೌರಿ ಬರೋ ದಿವಸ ಗೌರಿ ಹಬ್ಬ ಮಾಡ್ತೀವಿ. ಅವಳು ಬಂದು ಇಲ್ಲಿ ಬಾಗಣ ತೊಗೊಂಡು ಪೂಜೆ ಎಲ್ಲ ತೊಗೊಂಡು ಸುಮಂಗಲರಿಗೆ ಅಮ್ಮ ನೀವೆಲ್ಲ ಪೂಜೆ ಮಾಡ್ತಿರಲ್ಲ, ಇಂಥವ್ರು ಕೋಟ್ಯಾನು ಕೋಟಿ ಶತಮಾನಗಳಿಂದ ಪೂಜೆ ಮಾಡ್ಕೊಂಬಂದಿರ್ತಾರೆ. ಅವಳು ಗೌರಿ ಇವತ್ತು ಭೂಮಿಗೆ ಬಂದಿರ್ತಾಳೆ, ನಾವು ವರ ಕೊಡ್ತಾಳೆ ಅನ್ನೋದಕ್ಕೋಸ್ಕರ ಇದು ಪೂಜೆ ಮಾಡ್ತೀವಿ. ಒಂದು. ಎರಡನೇದು, ನಾಳಿಕೆ ಗಣೇಶನ ಹಬ್ಬ ಇರುತ್ತೆ. ಕಾರಣ ಏನು ಗೊತ್ತಾ? ಗೌರಿ ಬಂದಿರ್ತಾಳಲ್ವಾ ಗೌರಿ ಹಬ್ಬಕ್ಕೆ, ಕರ್ಕೊಂಡು ಹೋಗ್ಬೇಕಲ್ಲ ವಾಪಸ್ಸು, ಅದಕ್ಕೋಸ್ಕರ ಗಣೇಶ ನಾಳೆ ಬರ್ತಾನೆ. ಇವತ್ತು ಗೌರಿ ಹಬ್ಬ ಮುಗಿದೋಗಿರುತ್ತೆ, ನಾಳೆ ತಾಯಿನ ಕರ್ಕೊಂಡು ಹೋಗೋಕ್ಕೆ ಗಣೇಶ ಬರ್ತಾನೆ. ನಾವು ಪೂಜೆ ಎಲ್ಲಿ ಮಾಡಿರ್ತೀವಿ? ಗೌರಿನ ನೀರಿನ ಮೂಲ ಎಲ್ಲಿರುತ್ತೋ ಅಲ್ಲಿ ಮಾಡ್ತೀವಿ. ಗಣೇಶನ ಹಬ್ಬ ನಾಳೆ ಶುರು ಮಾಡ್ತೀವಿ. ಗಣೇಶನ ಎಲ್ಲಿ ಬಿಡ್ತೀವಿ? ನೀರೊಳಗಡೆ ಬಿಡ್ತೀವಿ. ಯಾಕೆಂದರೆ ಗೌರಿ ಎಲ್ಲಿಂದ ಬರ್ತಾಳೆ? ಕೈಲಾಸದಿಂದ ಬರ್ತಾಳೆ. ಕೈಲಾಸಕ್ಕೆ ಕರಿಬೋದು ನಾವಷ್ಟೇ, ಕೈಲಾಸಕ್ಕೆ ಕಳಿಸ್ಕೊಡೋ ದಾರಿ ನಮಗೆ ಗೊತ್ತಿಲ್ಲ. ನೀರಲ್ಲಿ ಲೀನವಾದಾಗ, ನೀರಲ್ಲಿ ಬಿಟ್ಟಾಗ ಅವಳು ಎಲ್ಲಿ ಸೇರಬೇಕೋ ಅಲ್ಲಿ ಸೇರ್ಕೋತಾಳೆ ಅನ್ನೋಕ್ಕೋಸ್ಕರನೇ ಗಣೇಶ ಗೌರಿ ಪೂಜೆ ಒಟ್ಟಿಗೆ ಬರುತ್ತೆ. ಅನ್ನಿಸ್ತು ಕತೆ ಕೇಳಿ? ಚೆನ್ನಾಗೈತೆ ಕತೆ. ಚೆನ್ನಾಗೈತಾ ವಚನ? ಅರ್ಥ ಆಯ್ತಾ? ಇದು ಪುರಾಣ ಕತೆ ತುಂಬ ದೊಡ್ಡದಾಗಿದೆ. ನಿಮಗೆ ಸಣ್ಣದಾಗಿ ಏನು ಕೇಳಿದೆ ಅಂದರೆ ನಿಮ್ಗೆ ಅರ್ಥ ಆಗಬೇಕಷ್ಟೇ, ಆಯಿತಾ? ಕತೆ ತುಂಬ ದಿನಗಟ್ಟಲೆ ಹೇಳ್ಬೇಕಿದು ಸ್ವರ್ಣಗೌರಿ ವೃತ್ತದ ಬಗ್ಗೆ, ಅಷ್ಟು ದೊಡ್ಡದಾಗಿದೆ. ನಿಮಗೆ ಅರ್ಥ ಆಗಂಗೆ ಚುಟ್ಕಾಗಿ ಸಣ್ಣದಾಗಿ ಹೇಳಿದ್ದೀವಿ. ಅದಕ್ಕೋಸ್ಕರ ದೇವ್ರ ಪೂಜೆ ಮಾಡ್ತೀವಿ, ಮಾಡಬೇಕು. ನಾಳೆ ಗಣೇಶನ ಹಬ್ಬನೂ ಮಾಡೋಣ, ಓಕೆನಾ? ಹೊಟ್ಟೆ ಹಸಿತಾಯ್ತಾ ಮಕ್ಕಳ? ಪೂಜೆ ಎಲ್ಲ ಆಯ್ತಲ್ವಾ? ಅಮ್ಮ ಏನೇನೋ ಮಾಡಿರ್ತಾಳೆ ಅಡುಗೆ, ಎಲ್ಲ ಊಟ ಮಾಡೋದು ಚೆನ್ನಾಗಿ. ಹಾಂ, ಓಕೆನಾ? ಓಕೆ. ಒಂದು ಬೋಂಡ ಊಟ ಮಾಡಬೇಕು, ಚೆಲ್ಲಬಾರ್ದು ವಚನ. ನೀಟಾಗಿ ಎಲೆ ಕಲೆ ಆಗಬೇಕು. ನೀನು ಕೂತ್ಕೋಬಾರ, ನೀನು ಹಂಗೆ ರೈಸು ಸಾಂಬಾರು ತಂದ್ಬಿಡು. ಇಲ್ಲ ಸರಿ, ಊಟ ಮಾಡಿಲ್ಲ. ಏನು ಕೇಳು? ನೀನು ಸ್ಕೂಲ್ಗೆ ಹೋಗ್ತೀಯ, ಅವಳು ಅಂಗನವಾಡಿಗೆ ಹೋಗ್ತಾಳೆ, ಯಾರು ಒಟ್ಟಿಗೆ ಸಿಗಲ್ಲ, ಆಯಿತಾ? ಮತ್ತು ಬಾಳೆ ಎಲೆ ಊಟ ಭಾಳ ಶ್ರೇಷ್ಠ, ಊಟ ಮಾಡಬೇಕು. ಈ ಬಾಳೆ ಎಲೆ ಅಂಶ ಇರುತ್ತಲ್ಲ, ಇದು ಬಿಸಿ ಅನ್ನೋ ಜೊತೆ ಹೊಟ್ಟೆಗೆ ಹೋದರೆ ಈ ಕಿಡ್ನಿ ಸ್ಟೋನ್ ಎಲ್ಲ ಬರುತ್ತಲ್ಲ, ಅದು ಯಾವುದೂ ಬರೋಲ್ಲ. ಮನುಷ್ಯನ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಬಾಳೆ ಎಲೆ ಊಟ ಮಾಡಬೇಕು, ಆಯಿತಾ? ಊಟ ಮಾಡಿ. ಈ ಸಣ್ಣ ಸಣ್ಣ ಮಕ್ಕಳು ಇರೋದ್ರಿಂದ ಊಟ ಮಾಡೋಕ್ಕೂ ಆಗಲ್ಲ, ಕಷ್ಟ. ನೋಡಿ, ನಾನು ಬೇಗ ಊಟ ಮಾಡಿ ಅವ್ರನ್ನ ಮಾಡ್ಕೊಳ್ಳಿ ಅಂತೇಳಿ ನಮ್ಮ ಮನೆಯವ್ರನ್ನ ಬಿಟ್ಟು ಬಂದೆ. ಇವನ್ನ ಎತ್ಕೊಂಡು. ಈ ಮಕ್ಕಳಿದ್ರೆ ಹಂಗೆ ಕೆಲಸಗಳು ಸಾಗಲ್ಲ, ತೀಟೆ ಮಾಡ್ತಿರ್ತವೆ, ಸಂಭಾಳಿಸೋದು ಕಷ್ಟ. ಏನು ಮಾಡ್ತೀರಾ, ಬದುಕು ಜೀವನ ಇದೇ ಥರ. ಊಟ ಮಾಡಿ ಕೂತಿದ್ವಿ, ಅಚಾನಕ್ಕಾಗಿ ನನ್ನ ಮಗ ಹೊಸ್ಲು ದಾಟ್ಬಿಟ್ಟ. ನೋಡಿದ್ರೆ ಒಳ್ಳೆಯ ದಿನ ಇವತ್ತು, ಇನ್ನು ಗೌರಿ ಹಬ್ಬ, ಗಣೇಶ ಬೇರೆ ಹತ್ತಿರದಲ್ಲಿದ್ದಾನೆ ಹಬ್ಬ. ಭಾಳ ನೆಮ್ಮದಿ ಅನಿಸ್ತು ಮನಸ್ಸಿಗೆ. ನಮ್ಮ ರೇಣುಕಣ್ಣ ಬೇರೆ ಬಂದಿದ್ರು, ಅವ್ರನ್ನೂ ಮಾತಾಡ್ಸೋಕ್ಕೂ ನಂಗೆ ಸಮಯ ಸಿಗಲಿಲ್ಲ. ಯಾಕೆಂದರೆ ಮಗಳಿಗೆ ಸ್ಕೂಲಿಗೆ ಅಲ್ಲ ಕ್ಲಾಸಿಗೆ ಟೈಮ್ ಆಗಿಬಿಟ್ಟಿತ್ತು. ಇನ್ನು ಟೈಮ್ ಆದರೆ ಅಲ್ಲಿ ಟೀಚರ್ಗಳು ಮತ್ತು ಗರಮ್ ಆಗಿರ್ತಾರೆ. ಸೊ ಹಂಗಾಗಿ ರೇಣುಕೇಶನಿಗೂ ಬಾಯಿ ಹೇಳ್ಬಿಟ್ಟು ಹೊರಟ್ಬಿಟ್ವಿ. ಸಂಜೆ ಕ್ಲಾಸ್ ಮುಗಿಸ್ಕೊಂಬಂದ್ರೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಕಾರಣ ಏನಪ್ಪ ಅಂದರೆ, ನಮ್ಮ ಮಗ ಹೊಸ್ಲು ದಾಟಿದ್ನಲ್ಲ, ಹೊಸ್ಲು ದಾಟಿದ್ಮೇಲೆ ಸಂಜೆಗೆ ಹೊಸ್ಲು ಪೂಜೆ ಮಾಡ್ತಾರೆ. ಎಲ್ಲ ವಿಶೇಷವಾಗಿ ಏನೇನೋ ಇಟ್ಟು ಆಡಂಬರವಾಗೆಲ್ಲ ಮಾಡ್ತಾರೆ. ಬಟ್ ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಯಾಕೆಂದರೆ ನಾನು 2 ಹೆಣ್ಮಕ್ಳಿಗೂ ಏನು ಮಾಡಿದ್ವೋ ಇವನಿಗೂ ಸಹ ಅಷ್ಟೇ ಮಾಡಬೇಕು. ಯಾಕೆಂದರೆ ಯಾರೂ ಪ್ರತ್ಯೇಕವಾಗಿಲ್ಲ, ಯಾರೂ ಮೇಲಿಲ್ಲ, ಯಾರೂ ಕೀಳಿಲ್ಲ ಅನ್ನೋ ಭಾವನೆಯಲ್ಲಿ ನಾವಿದ್ದೀವಿ. ಮಕ್ಕಳಂದರೆ ದೇವರಲ್ವ, ದೇವ್ರ ಸಮಾನ, ಅವರೇ ದೇವರು. ಅವ್ರು ಏನು ಮಾಡಿದ್ರು ದೇವರು ಒಪ್ಕೋತಾನೆ, ಒಪ್ಪಿಸ್ಕೊತಾನೆ ಸಹ. ನೋಡಿ, ನನ್ನ ಮಕ್ಕಳೇ ಎಲ್ಲ ತೆಂಗಿನಕಾಯಿ ಒಂದು ಹೊಡ್ಕೊಂಡೆ ಅಷ್ಟೇ. ಇನ್ನು ಮಿಕ್ಕಿದವ್ರ ಅಮ್ಮ ರೆಡಿ ಮಾಡಿಕೊಟ್ಲು. ಇನ್ನು ಮಿಕ್ಕಿದ ಹೊಸ್ಲು ಪೂಜೆಯಿಂದ ಹಿಡಿದು ಅವ್ನಿಗೆ ಆರತಿ ಮಾಡೋದ್ರಿಂದ ಹಿಡಿದು ನಮ್ಮ ಮನೆಯವ್ರು ಹೆಲ್ಪ್ ಮಾಡಿದ್ರು, ಅಷ್ಟು ಬಿಟ್ಟರೆ ಮಿಕ್ಕಿದೆಲ್ಲ ಅವರೇ ಮಾಡ್ಕೊಂಬಿಟ್ರು ಎಲ್ಲರೂ. ನೋಡಿ, ನಾನು ತಿಲ್ಕ ಇಡ್ತೀನಿ, ನಾನೇ ಸ್ವೀಟ್ ತಿನ್ನಿಸ್ತೀನಿ, ನಾನೇ ದೃಷ್ಟಿ ತೆಗಿತೀನಿ ಅಂತ ಎಲ್ಲ ಹೊಡೋತವೆ. ಬಟ್ ಭಯ ಅವಕ್ಕೆ ಬಿಡೋಕ್ಕೆ. ಯಾಕೆಂದರೆ ಮಕ್ಳಿಗೆ ಗೊತ್ತಾಗಲ್ಲ, ಈ ಸುಟ್ಕೊಳ್ಳೋದು ಇವೆಲ್ಲ ಆಗೋಗ್ಬಿಡುತ್ತೆ. ಇವನ್ನೆಲ್ಲ ನಾವೇ ಅನುಭವಿಸ್ಬೇಕಾಗತ್ತೆ ಮತ್ತೆ ಮುಂದಕ್ಕೆ. ಹಂಗಾಗಿ ನಮ್ಮ ಭಯದಲ್ಲಿ ನಾವು ಇರ್ತೀವಿ. ಮಕ್ಕಳಿದ್ರೆ ಮನೇಲಿ ಎಷ್ಟೇ ಆಯಾಸಾಗಿ ಬಂದಿದ್ದರೂ ಅಷ್ಟು ಹೊರಟೋಗುತ್ತೆ ಅವ್ರ ಮಾತು, ಅವ್ರ ತುಂಟತನ ನೋಡಿದ್ರೆ. ಇವತ್ತು ಏನು ಗೌರಿ ಹಬ್ಬ ಮತ್ತು ನನ್ನ ಮಗ ಹೊಸ್ಲು ದಾಟಿದ್ದು,
ಇವೆಲ್ಲ ಖುಷಿ ಆಯಿತು ನಮಗೆ. ನೀವು ಖುಷಿಯಾಗಿರ್ತೀರ ಹಬ್ಬ ಮಾಡಿ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಇದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಏನೇ ಇದ್ದರೂ ಕಾಮೆಂಟ್ ಮುಖಾಂತರ ತಿಳಿಸಿ. ಎಲ್ರಿಗೂ ಶರಣಾರ್ಥಿ.